ಕೆಪಿಎಸ್ಸಿ ಹಗರಣದಲ್ಲಿ ಈಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಯಾರ್ಯಾರದ್ದೆಲ್ಲ ಇಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಈಗ ಇಡಿ ಅಧಿಕಾರಿಗಳು ಕೂಡ ನಿರಂತರ ದಾಳಿಯನ್ನು ನಡೆಸ್ತಾ ಇದ್ರು. OMR ಶೀಟ್ ತಿದ್ದೋದಿಡಬಹುದು, ಅಕ್ರಮ ನೇಮಕಾತಿ ಇದೆಲ್ಲ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಈಗ ಲಭ್ಯವಾಗ್ತಾ ಇದೆ. ಕೆಪಿಎಸ್ಸಿ ನೇಮಕಾತಿ ಹಗರಣದಲ್ಲಿ ಮೇಜರ್ ಟ್ವಿಸ್ಟ್ ಇದು. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ಗೆ ಬಿಗ್ ಶಾಕ್. ಶಿವಶಂಕರಪ್ಪ ಬಳಿಕ ಜ್ಞಾನೇಂದ್ರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಪಶು ವೈದ್ಯಕೀಯ ಪರೀಕ್ಷಾ ಕಂಟ್ರೋಲರ್ ಆಗಿದ್ರು ಇದೇ ಜ್ಞಾನೇಂದ್ರ ಐಎಎಸ್ ಅಧಿಕಾರಿ. ಜಯಮಾಲ್ ಬಳಿ ಇರುವಂತಹ ಜ್ಞಾನೇಂದ್ರ ಮನೆ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ನಿನ್ನೆಯಷ್ಟೇ ಇಡಿಗೆ ಹೆದರಿ ಜ್ಞಾನೇಂದ್ರ ನಾಪತ್ತೆ ಅಂತ ವರದಿ ಕೂಡ ಆಗಿತ್ತು. ನಾಪತ್ತೆಯಾಗಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಯಾರು? ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಇದಾದ ಬೆನ್ನಲ್ಲೇ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಜ್ಞಾನೇಂದ್ರ ಕುಮಾರ್ ಮನೆಯನ್ನ ಜಾಲಾಡುತ್ತಿದ್ದಾರೆ ಇಡಿ ಅಧಿಕಾರಿಗಳು. ನಿರಂತರವಾದಂತಹ ದಾಳಿಯನ್ನ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಈ ಕೆಪಿಎಸ್ಸಿ ನೇಮಕಾತಿ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಗರಣದಲ್ಲಿ ಹಾಗಾದ್ರೆ ಇವರೆಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ರಾ ಎನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಾ ಇದೆ. ಯಾರ್ಯಾರ ಮೇಲೆ ಆರೋಪದಿಂದ ಹಿಡಿದು ಇದೆಲ್ಲ ಕಡೆ ಈಗ ದಾಳಿಯನ್ನ ನಡೆಸ್ತಾ ಇದ್ದಾರೆ. OMR ಶೀಟ್ ತಿದ್ದೋದು, ಅಕ್ರಮ ನೇಮಕಾತಿ, ಸ್ವಜನ ಪಕ್ಷಪಾತ, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೆಪಿಎಸ್ಸಿ ನೇಮಕಾತಿ ಹಗರಣದಲ್ಲಿ ಯಾರ್ಯಾರದೆಲ್ಲ ಇನ್ವಾಲ್ವ್ಮೆಂಟ್ ಇದೆ ಹಾಗಾದ್ರೆ ಇಡಿ ಅಧಿಕಾರಿಗಳು ಸದ್ಯ ಈಗ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಶಿವಶಂಕರಪ್ಪ ಅವರ ಮನೆ ಕೂಡ ರೇಡ್ ಆಗಿತ್ತು. ಅದಾದ ನಂತರ ಈಗ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರಿಗೆ ಬಿಗ್ ಶಾಕ್ ಇದು. ಇಡಿ ಅಧಿಕಾರಿಗಳು ಅವರ ಮನೆ ಮೇಲೆ ರೇಡ್ ಮಾಡಿರುವಂತಹ ಸಂದರ್ಭದ ದೃಶ್ಯಗಳು. ಬೆಂಗಳೂರಿನ ಜಯಮಹಲ್ ಬಳಿ ಇರುವಂತಹ ಜ್ಞಾನೇಂದ್ರ ಮನೆ ಇದು. ಅಲ್ಲಿ ರೇಡ್ ಅನ್ನ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ನೋಡಿ, ಪಕ್ಕದಲ್ಲಿ ಗಮನಿಸ್ತಾ ಇರಬಹುದು ಕೆಪಿಎಸ್ಸಿ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಶಂಕರಪ್ಪ ಅವರ ಫೋಟೋ. ಇನ್ನೊಂದು ಕಡೆಯಲ್ಲಿ ಜ್ಞಾನೇಂದ್ರ ಕುಮಾರ್ ಐಎಎಸ್ ಅಧಿಕಾರಿ ಅವರಿಲ್ಲ ಅಂತ ಹೇಳಿದ್ರು. ಆದ್ರೆ ಗೃಹ ಸಚಿವರು ಒಂದು ಸ್ಪಷ್ಟನೆ ಕೊಟ್ಟಿದ್ರು, ಇಲ್ರಿ ಅವ್ರು ಇದ್ದಾರೆ, ಕರ್ನಾಟಕದಲ್ಲೇ ಇದ್ದಾರೆ ಅಂತ ಹೇಳಿಬಿಟ್ಟಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಸದ್ಯ ಈಗ ಇಡಿ ಅಧಿಕಾರಿಗಳು ಅವರ ಮನೆಯಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ನಿರಂತರ ಶೋಧ ಕಾರ್ಯ ಕೂಡ ನಡೀತಾ ಇರುವಂತಹ ದೃಶ್ಯ ಅದು. ಬೆಂಗಳೂರಿನಲ್ಲಿರುವಂತಹ ಜಯಮಾಲ್ ಅಲ್ಲಿ ಅವರ ಮನೆಯಲ್ಲಿ ನಿರಂತರ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ನೋಡಿ, ಇನ್ನು ಇದೇ ಸ್ಪಾಟ್ ಇಂದನೇ ನನ್ನ ಕಲೀಗ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅರವಿಂದ್, ಸದ್ಯ ಏನೇನ್ ಮಾಹಿತಿ ಕೊಡ್ತೀರಾ? ಏನೇನ್ ಸಿಗ್ತಾ ಇದೆ, ಏನೇನ್ ಮಾಹಿತಿ ಲಭ್ಯ ಆಗ್ತಾ ಇದೆ ಅಂತ? ವಾರದಿಂದಲೂ ಕೂಡ ಕೆಪಿಎಸ್ಸಿಯ ಒಂದು ಪಶು ವೈದ್ಯಾಧಿಕಾರಿ ನೇಮಕ ಹಂತದಲ್ಲಿ ಇಡಿ ಅಧಿಕಾರಿಗಳು ಆ ಒಂದು ಭ್ರಷ್ಟಾಚಾರದ ನಿಮಿತ್ತವಾಗಿ ದಾಳಿ ಏನು ಮಾಡಿದ್ರು, ಶಿವಶಂಕರಪ್ಪ ಸಾವುಕಾರ ಅವರ ಮನೆ ಮೇಲೂ ಕೂಡ ದಾಳಿ ಮಾಡಿರುತ್ತಾರೆ. ಆ ಒಂದು ಹಂತದಲ್ಲಿ ಜ್ಞಾನೇಂದ್ರ ಕುಮಾರ್ ಅನ್ನುವಂತಹ ಐಎಎಸ್ ಅಧಿಕಾರಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಅವರು ದೆಹಲಿಗೆ ಹೋಗಿರ್ತಾರೆ. ಆದ್ರೆ ಗೃಹ ಸಚಿವರು ಒಂದು ಮಾತನ್ನ ಇಲ್ಲಿ ಹೇಳಿರುವಂತದ್ದು, ಅಂದ್ರೆ ಅವರ ತಂದೆ ಅನಾರೋಗ್ಯದಿಂದ ಅವರು ಇಲ್ಲಿಂದ ಹೋಗಿದ್ದಾರೆ, ಅವರು ನಮ್ಮ ಜೊತೆಗೆ ಮಾತನಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಅವರು ಕೊಟ್ಟಿದ್ರು. ಆದ್ರೆ ಈಗ ಈ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. ಈಗ ಐಎಎಸ್ ಅಧಿಕಾರಿಯಾಗಿರುವಂತಹ ಜ್ಞಾನೇಂದ್ರ ಅವರ ಮನೆ ಮೇಲೆ ಇಡಿ ದಾಳಿ ಮಾಡೋದಕ್ಕೆ ಬಂದಿರುವಂತದ್ದು. ತಾವು ದೃಶ್ಯಗಳು ನೋಡಬಹುದು. ಜಯಮಾಲ್ ಬಳಿ ಇರುವಂತಹ ಅವರ ಮನೆಯ ಮುಂಭಾಗದಲ್ಲಿ ನಾವಿದ್ದೀವಿ. ಆದ್ರೆ ಅಲ್ಲಿರುವಂತಹ ಸೆಕ್ಯೂರಿಟಿ ಅವ್ರನ್ನ ಹೊರಗಡೆ ಬಿಡ್ತಾ ಇಲ್ಲ ಅನ್ನುವಂಥದ್ದು. ಒಳಗಡೆ ಅವ್ರನ್ನ ಹೋಗೋದಕ್ಕಾಗಿ ಅವ್ರನ್ನ ಅಧಿಕಾರಿಗಳನ್ನ ಒಳಗಡೆ ಬಿಡ್ತಾ ಇಲ್ಲ. ಅವರು ಅಧಿಕಾರಿ ಏನಿದ್ದಾರೆ ಜ್ಞಾನೇಂದ್ರ ಕುಮಾರ್ ಅವರು ಅವ್ರ ಮನೆಯಲ್ಲಿ ಇಲ್ಲ, ಹಾಗಾಗಿ ತಾವು ಒಳಗಡೆ ಪ್ರವೇಶ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ಅವರು, ಅಂದ್ರೆ ಸೆಕ್ಯೂರಿಟಿ, ಒಂದು ಖಾಸಗಿ ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಹೇಳ್ತಾ ಇರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಇನ್ನ ವಿಡಿಯೋಗ್ರಫಿ ಮಾಡುವ ಮುಖಾಂತರವಾಗಿ ಸ್ಥಳೀಯ ಪೊಲೀಸರಿಗೂ ಮಾಹಿತಿಯನ್ನ ನೀಡಿ ಬಾಗಿಲನ್ನ ಒಡೆದು ಒಳಗಡೆ ಹೋಗ್ಬೇಕಾ ಅನ್ನುವಂಥದ್ದು. ಜೊತೆಗೆ ಇತ್ತ ಆ ಅಧಿಕಾರಿಯನ್ನ ಸಂಪರ್ಕ ಮಾಡುವಂತಹ ಕೆಲಸವನ್ನು ಕೂಡ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ನಾನು ಆ ದೃಶ್ಯಗಳನ್ನ ನೋಡ್ತೀನಿ, ಮೂರು ತೋರಿಸುವಂತಹ ಪ್ರಯತ್ನ ಕೂಡ ಮಾಡ್ತೀನಿ. 3 ಕಾರುಗಳಲ್ಲಿ ಇಡಿ ಅಧಿಕಾರಿಗಳು ಬಂದಿರುವಂತದ್ದು ತಾವು ದೃಶ್ಯಗಳಲ್ಲಿ ನೋಡಬಹುದು. ಒಂದು ಭಾಗದಲ್ಲಿ ಅಧಿಕಾರಿಗಳು ಕಾಯ್ತಾ ಇರುವಂತದ್ದು, ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಆದ್ರೆ ಫೋನ್ ಸ್ವಿಚ್ ಆಫ್ ಆಗಿರುವಂತದ್ದು. ಮತ್ತೊಂದು ಭಾಗದಲ್ಲಿ ಅವರು ಇಲ್ಲ ಅನ್ನುವಂಥದ್ದು. ರಜೆ ಹಾಕಿ ಅವರು ಇಲ್ಲಿಂದ ತೆರಳಿದ್ದಾರೆ. 1 ವಾರದ ಕಾಲ ತಂದೆಯ ಅನಾರೋಗ್ಯದ ನಿಮಿತ್ತ ಅವರು ರಜೆ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಸ್ವತಃ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರೇ ಹೇಳಿರುವಂತದ್ದು. ಸದ್ಯ ಈಗ ಇಡಿ ಅಧಿಕಾರಿಗಳು
ಅವರು ಕಾಯ್ತಾ ಇರುವಂತದ್ದು. ಯಾವ ರೀತಿಯಾಗಿ ಈ ಒಂದು ದಾಳಿಯ ಪ್ರೊಸೆಸ್ ನ ಮುಂದುವರಿಸಬೇಕು, ಜೊತೆಗೆ ಅದಾದ ಬಳಿಕ ಹೇಗೆ ಈ ಒಂದು ಶಿವಶಂಕರಪ್ಪ ಸಾಹುಕಾರ ಅವರ ಮನೆ ಮೇಲೆ ದಾಳಿ ಆಯಿತು, ಇಡೀ ದಾಳಿ ಆದ ಬೆನ್ನಲ್ಲೇ ಹಲವು ಭಾಗಗಳಲ್ಲಿ ದಾಳಿ ಆಗುತ್ತೆ. ಅದಲ್ಲದೆ ಕೆಲವು ರೆಸ್ಟೋರೆಂಟ್ಸ್, ಹೋಟೆಲ್ಗಳಲ್ಲಾಗಿರ್ಬೋದು, ಜೊತೆಗೆ ದಲ್ಲಾಳಿಗಳು, ಅಲ್ಲದೆ ಅಭ್ಯರ್ಥಿಗಳ ಮನೆ ಮೇಲೂ ಕೂಡ ದಾಳಿ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಕಲೆ ಹಾಕುವಂತ ಕೆಲಸ ಮಾಡ್ತಾರೆ, ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ಕೂಡ ಕಲೆ ಹಾಕ್ತಾರೆ. ಆ ಬಳಿಕ ಈ ಹಿಂದೆ ಅಂದ್ರೆ ಕೆಪಿಎಸ್ಸಿಯಲ್ಲಿ ಪರೀಕ್ಷಾ ನಿಯಂತ್ರಕರಾಗಿ ಈ ಜ್ಞಾನೇಂದ್ರ ಕುಮಾರ್ ಅವರು IAS ಅಧಿಕಾರಿ ಕೆಲಸ ಮಾಡ್ತಾ ಇರ್ತಾರೆ. ಈಗ ಅವರ ಮೇಲೂ ಕೂಡ ಆರೋಪ ಬಂದಿರುವಂತದ್ದು. ಆರೋಪ ಬಂದಂತಹ ಹಿನ್ನೆಲೆಯಲ್ಲಿ ಈಗ ಮನೆಯ ಮೇಲೆ ದಾಳಿ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಬಂದಿರುವಂತದ್ದು. ಆದ್ರೆ ಅವರು ಮನೆಯನ್ನು ಲಾಕ್ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಮತ್ತೊಂದು ಕಡೆ ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಹಾಗಾಗಿ ಅವರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಅಂದ್ರೆ ಈ ಒಂದು ಖಾಸಗಿ ಅಪಾರ್ಟ್ಮೆಂಟ್ ಏನಿದೆ ಅವರನ್ನ ಇಡಿ ಅಧಿಕಾರಿಗಳನ್ನ ಒಳಗಡೆ ಹೋಗದಂತೆ ಸೆಕ್ಯೂರಿಟಿ ತಡೆದಿರುವಂತದ್ದು. ಕಾರಣ ಇಷ್ಟೇ, ಅಲ್ಲಿ ಇದು ಬೇರೆ ಬೇರೆ ನಿವಾಸಿಗಳು ಅಲ್ಲಿ ವಾಸವಿದ್ದಾರೆ, ತಾವು ಹೋಗೋದಕ್ಕಾಗೋದಿಲ್ಲ, ಇದನ್ನು ರೂಲ್ಸ್ ಬ್ರೇಕ್ ಮಾಡಿ ತಾವು ಹೋಗೋದಕ್ಕಾಗೋದಿಲ್ಲ ಅನ್ನೋದು ಹೇಳಿರುವಂತದ್ದು. ಸ್ಥಳೀಯ ಪೊಲೀಸರು ಕೂಡ ಇಲ್ಲಿ ಬಂದಿರುವಂತದ್ದು. ಯಾವ ರೀತಿಯಾಗಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಇಡಿ ಅಧಿಕಾರಿಗಳು ಒಂದು ಹಂತದಲ್ಲಿ ಅವರು ವಿಡಿಯೋಗ್ರಫಿ ಮಾಡಿ ಆ ಮನೆಯ ಲಾಕ್ ನ ಓಪನ್ ಮಾಡಿ ಅವರು ಒಳಗಡೆ ಹೋಗಿ ದಾಳಿ ಮಾಡಬಹುದು. ಆದ್ರೆ ಇತ್ತ ಅಧಿಕಾರಿಯನ್ನು ಸಂಪರ್ಕ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮುಂದಿನ ಹಂತದ ತನಿಖೆ ದಾಳಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗಿದೆ. ನಿಕೇಶ್, ನಿನ್ನೆ ಅಷ್ಟೇ ಅವರು ನಾಪತ್ತೆಯಾಗಿದ್ರು ಅಂತ ಒಂದು ವರದಿ ಆಗಿತ್ತು. ಅದರ ಬಗ್ಗೆ ಗೃಹ ಸಚಿವರು ಒಂದು ಸ್ಪಷ್ಟನೆ ಕೊಟ್ಟಿದ್ರು, ಇಲ್ಲ ಅವರು ಇದ್ದಾರೆ, ನಾಪತ್ತೆ ಆಗಿಲ್ಲ ಅಂತ ಹೇಳಿದ್ರು. ಸದ್ಯ ಈಗ ಮನೆಯಲ್ಲಿಲ್ಲ, ಮೊಬೈಲ್ ಕೂಡ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಮುಂದಿನ ಪ್ರೊಸೆಸ್ ಏನು ಇಡಿ ಅಧಿಕಾರಿಗಳದ್ದು? ಎಸ್ ನಿಕೇಶ್, ನಾನು ಅದನ್ನೇ ಆ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿವರೆಗೂ ಗೇಟ್ ಲಾಕ್ ಮಾಡಿ ಹೋಗಿದ್ರು, ಸೆಕ್ಯೂರಿಟಿ ಕೂಡ ಒಳಗಡೆ ಹೋಗೋದಕ್ಕಾಗೋದಿಲ್ಲ, ಗೇಟ್ ಲಾಕ್ ಆಗಿದೆ ಅನ್ನುವಂಥದ್ದನ್ನ ಇಡಿ ಅಧಿಕಾರಿಗಳಿಗೆ ಹೇಳಿದ್ರು. ಆದ್ರೆ ಈ ಒಂದು ದಾಳಿ ಹಂತದಲ್ಲಿ ಒಂದು ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ವಿಡಿಯೋಗ್ರಫಿ ಮಾಡುವ ಮುಖಾಂತರ ಅಧಿಕಾರಿಗಳು ಲಾಕ್ ನ ತೆರವು ಮಾಡಿ ಒಳಗಡೆ ಹೋಗ್ತಾರ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿರುವಂತದ್ದು. ಅವ್ರು ಯಾವ ರೀತಿಯಾಗಿ ಡಿಸಿಷನ್ ತಗೋತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಈ ಹಿಂದೆ ಶಿವಶಂಕರಪ್ಪ ಸಾಹುಕಾರ ಅವರ ಮನೆ ಮೇಲೆ ದಾಳಿ ಮಾಡಿದಾಗಲೂ ಕೆಲವು ಅಂದ್ರೆ ಅವರ ಕಚೇರಿಗಳಲ್ಲಿ ಮತ್ತೆ ಮನೆಗಳಲ್ಲಿ ದಾಳಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ಒಂದು ಕಡೆ ಅವರಿದ್ರೆ ಇನ್ನೊಂದು ಕಡೆ ಇರ್ತಿರ್ಲಿಲ್ಲ. ಈಗ ಸೆಕ್ಯೂರಿಟಿ ಹತ್ರ ಕೂಡ ಇಡಿ ಅಧಿಕಾರಿಗಳು ಮಾತನಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಅವರು ಕನ್ವಿನ್ಸ್ ಮಾಡ್ತಾ ಇದ್ದಾರೆ, ನಮ್ಮ ಕೆಲಸಕ್ಕೆ ಅಡ್ಡಿ ಆಗದಂತೆ ತಾವು ಸಹಕರಿಸಬೇಕು ಅನ್ನುವಂತ ಹಂತದಲ್ಲಿ ಅವರು ಕನ್ವಿನ್ಸ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡ್ತಿಲ್ಲ. ರೂಲ್ಸ್ ಬ್ರೇಕ್ ಮಾಡಬೇಡಿ ಸರ್ ಅನ್ನುವಂಥದ್ದನ್ನ ಹೇಳ್ತಾ ಇದ್ರೆ ಇಲ್ಲಿ ಸರ್ಕಾರಿ ಕೆಲಸ ಆರೋಪ ಬಂದಿದೆ, ಬಹುದೊಡ್ಡದಾದಂತಹ ಆರೋಪ. ಈ ಹಿಂದೆ ಕೂಡ ಇದೇ ರೀತಿಯಾಗಿ ಕೆಪಿಎಸ್ಸಿಯ ಒಂದು ನೇಮಕ ಪ್ರಕ್ರಿಯೆಯಲ್ಲಿ ಏನು ಭ್ರಷ್ಟಾಚಾರ ಆಗಿತ್ತು, ಆಗ ಪರೀಕ್ಷಾ ನಿಯಂತ್ರಕರಾಗಿ ಈ ಜ್ಞಾನೇಂದ್ರ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರು ಇದ್ರು ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಕೆಲ ಸದಸ್ಯರುಗಳು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೂಡ FIR ನ ದಾಖಲು ಮಾಡಿದ್ರು. ಹಾಗೆ ಕೆಲವು ವಿದ್ಯಾರ್ಥಿ ಪರ ಸಂಘಟನೆಯ ಹೋರಾಟಗಾರರು ಕೂಡ ದೂರನ ದಾಖಲಿಸುವಂತ ಕೆಲಸ ಮಾಡಿದ್ರು. ಕೆಲವು ಆಡಿಯೋ ರೆಕಾರ್ಡ್ಸ್ಗಳು ಕೂಡ ವೈರಲ್ ಆಗಿತ್ತು. ಕಳೆದ ಒಂದು ವಾರದಿಂದಲೂ ಕೂಡ ಒಂದು ವೈಬ್ರೇಷನ್ ಶುರುವಾಗಿದೆ, ಕರ್ನಾಟಕದಲ್ಲಿ ಒಂದು ವೈಬ್ರೇಷನ್ ಶುರುವಾಗಿದೆ. ಇಡಿ ಅಧಿಕಾರಿಗಳು ದಾಳಿ ಮಾಡಿ ಆ ಮುಖಾಂತರವಾಗಿ ಕೆಲವು ಮಹತ್ವದ ದಾಖಲೆಗಳನ್ನ ಸಂಗ್ರಹಿಸುವಂತಹ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು. ಆದ್ರೆ ಇವತ್ತಿನ ದಾಳಿ ಏನಾಗಿತ್ತು, ಈ ದಾಳಿ ನಿಜಕ್ಕೂ ಕೂಡ ಟ್ವಿಸ್ಟ್ ಅನ್ನ ಪಡೆದುಕೊಂಡಿರುವಂತದ್ದು. ಈ ಜಯಮಲ್ ಬಳಿ ಇರುವಂತಹ ಜ್ಞಾನೇಂದ್ರ ಕುಮಾರ್ ಅವರ ಮನೆಯ ಹಂತದಲ್ಲಿ ಅವರು ಬಂದು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಮನೆಯನ್ನ ಲಾಕ್ ಮಾಡಿಕೊಂಡು ಇಲ್ಲಿಂದ ಅವರು ಎಸ್ಕೇಪ್ ಆಗಿರುವಂತದ್ದು. ಮತ್ತೊಂದು ಭಾಗದಲ್ಲಿ ಅವರು ಫೋನ್ ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಸ್ವತಃ ಗೃಹ ಸಚಿವರೇ ನಾವು ಅವ್ರ ಜೊತೆಗೆ ಮಾತನಾಡಿದೀವಿ, ಅವರ ತಂದೆಯ ಅನಾರೋಗ್ಯದಿಂದ ಅವರು ಒಂದು ವಾರಗಳ ಕಾಲ ರಜೆಯಲ್ಲಿ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಆ ಬಳಿಕ ಕೂಡ ಈಗ ಮತ್ತೆ ಸಂಪರ್ಕ ಮಾಡೋದಕ್ಕೆ ಹೋದ್ರೆ ಅಲ್ಲಿ ಫೋನ್ ಸ್ವಿಚ್ ಆಫ್ ಆಗಿರುವಂತದ್ದು. ಹಾಗಾದ್ರೆ ಅವರು ಎಲ್ಲಿ ಹೋದ್ರು? ಜೊತೆಗೆ ಒಂದು ಟೈಮ್ ರೆಕಾರ್ಡ್ ನ ಕೂಡ, ಅಂದ್ರೆ ಈ ಹಿಂದೆ ಅವರು ನಾಪತ್ತೆಯಾದಂತಹ ಸಮಯದಲ್ಲಿ ಒಂದು ಟೈಮ್ ರೆಕಾರ್ಡ್ ನ ಕೂಡ ಇಲ್ಲಿ ತಿಳಿಸ್ತಾ ಇರುವಂತದ್ದು ಅಧಿಕಾರಿಗಳು. ಪ್ರಮುಖವಾಗಿ ಮಧ್ಯಾಹ್ನ 3 ಗಂಟೆಯ ಒಂದು ಫ್ಲೈಟ್ ಟಿಕೆಟ್ ನ ಅವರು ಮಧ್ಯಾಹ್ನ 1:30 ಸಮಯಷ್ಟೊತ್ತಿಗೆನೆ ಅವರು HDFC ಬ್ಯಾಂಕ್ ನ ಒಂದು ಕ್ರೆಡಿಟ್ ಕಾರ್ಡ್ ನಿಂದ ಅವರು ಬುಕ್ ಮಾಡಿ, ಅಂದ್ರೆ ತರಾತುರಿಯಲ್ಲಿ ಅವರು ಇಲ್ಲಿಂದ ತೆರಳೋದಕ್ಕೆ ಏನ್ ಕಾರಣ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗಿರುವಂತದ್ದು. ಮತ್ತೊಂದು ಕುತೂಹಲಕಾರಿ ಅಂಶ, ಅವರು ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿದ್ರು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಜೊತೆಗೆ ಸೆಕ್ಯೂರಿಟಿ ಇಲ್ಲಿ ಮನೆಯ ಒಳಗಡೆ ಸ್ವತಃ ಇಡಿ ಅಧಿಕಾರಿಗಳು ಬಂದ್ರು ಕೂಡ ಅವ್ರನ್ನ ಒಳಗಡೆ ಬಿಡ್ತಾ ಇಲ್ಲ ಅನ್ನುವಂಥದ್ದು ಪ್ರಶ್ನೆ ಆಗಿರುವಂತದ್ದು. ಇದೆಲ್ಲದಕ್ಕೂ ಕೂಡ ಸರ್ಕಾರ ಒಂದು ಹಂತದಲ್ಲಿ ಉತ್ತರಿಸಬೇಕಾಗುತ್ತೆ. ಜೊತೆಗೆ ನಾವು ಅವ್ರನ್ನ ಸಂಪರ್ಕ ಮಾಡಿದ್ವಿ, ಅವರು ಫೋನ್ ನಲ್ಲಿ ಮಾತಾಡಿದ್ದಾರೆ ನಮ್ಮ ಜೊತೆಗೆ,
ಅವರಿಗೆ ಅನ್ನುವಂಥದ್ದನ್ನ ಗೃಹ ಸಚಿವರು ಹೇಳಿದ್ರು. ಹಾಗಾದ್ರೆ ಇಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗೆ ಕಾರಣ ಯಾರು ಅನ್ನೋದು ಕೂಡ ಇಲ್ಲಿ ನೋಡ್ಬೇಕಾಗಿರುವ ಸಂಗತಿ. ಜೊತೆಗೆ ಅರ್ಧ ಗಂಟೆಯಿಂದ ಈಗ ಇಡಿ ಅಧಿಕಾರಿಗಳು ಜಯಮಲ್ಲು ಬಳಿ ಇರುವಂತಹ IAS ಅಧಿಕಾರಿ ಏನಿದ್ರು ಜ್ಞಾನೇಂದ್ರ ಕುಮಾರ್ ಅವರು ಅವರ ಮನೆಯ ಮುಂದೆನೆ ಕಾಯ್ತಾ ಇರುವಂತದ್ದು. 3 ವಾಹನಗಳು ಬಂದಂತಹ ಈ ಇಡಿ ಅಧಿಕಾರಿಗಳು, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಸದ್ಯ ಈಗ ಯಾವ ರೀತಿಯಾಗಿ ಈ ಒಂದು ದಾಳಿಯ ಪ್ರೊಸೆಸ್ ನ ಮುಂದುವರಿಸಬೇಕು, ಜೊತೆಗೆ ಹೇಗೆ ನಾವು ಇದನ್ನ ನಿಭಾಯಿಸಬೇಕು ಅನ್ನೋದು ಕೂಡ ಅವರು ಆಲೋಚನೆ ಮಾಡ್ತಾ ಇರುವಂತದ್ದು. ಕಾನೂನಿನ ಚೌಕಟ್ಟಿನಲ್ಲಿ ಆ ಒಂದು ದಾಳಿ ಮಾಡಬೇಕಾದಂತಹ ಒಂದು ಸ್ಥಳ ಏನಿರುತ್ತೆ ಅಲ್ಲಿ ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ತೆಗೆದುಕೊಳ್ಳೋದು ಹಾಗಾಗಿ ಅವ್ರಿಗಿರುವಂತಹ ಒಂದು ಸರ್ಚ್ ವಾರೆಂಟ್ ಆಗಿರಬಹುದು. ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ